ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಕ್ಷೇತ್ರ ನಂದರಗಿಯ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಪ್ರಸಿದ್ಧ ಶ್ರೀ ಅಬುಸಾಬ ದೇವರ ಅದ್ದೂರಿ ಜಾತ್ರಾ ಮಹೋತ್ಸವವು ಅಪಾರ ಸಂಖ್ಯೆಯ ಹಿಂದೂ ಮುಸ್ಲಿಂ ಭಕ್ತಾದಿಗಳ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇಡೀ ವಿಶ್ವದಲ್ಲೆಲ್ಲೂ ಕಾಣಸಿಗದ ಮುಸ್ಲಿಂ ದರ್ಗಾ ಒಂದು ದೇವಸ್ಥಾನದ ಸ್ಥಾನ ಪಡೆದಿದ್ದಲ್ಲದೆ ಯಾವುದೇ ದರ್ಗಾದಲ್ಲಿ ಕಾಣಲು ಸಿಗದ ಅಪರೂಪದಲ್ಲಿ ಅಪರೂಪವಾದ ಹಿಂದೂ ಧರ್ಮದ ಹಾಗೂ ಮುಸ್ಲಿಂ ಸಂಸ್ಕೃತಿಯ ಆಚರಣೆಗಳ ಮಿಶ್ರಣದ ಮೂಲಕ ನಾಡಿನಾದ್ಯಂತ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಹೆಸರಾಂತ ಸುಕ್ಷೇತ್ರ ನಂದರಗಿಯ ಶ್ರೀ ಅಬುಸಾಬ ದೇವರ ಜಾತ್ರಾ ಮಹೋತ್ಸವದ ನಿಜಕ್ಕೂ ಅಮೋಘ. ಇನ್ನು ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಗ್ರಾಮದ ಬಡಗೇರರ ಮನೆಯಿಂದ ನಂದಿಕೋಲು, ಊರಗೌಡರ ಮನೆಯಿಂದ ಕುದುರೆ, ಜಾಗೀದಾರರಾದ ಮನೆಯಿಂದ ಗಂಧವನ್ನ ಶ್ರದ್ಧಾಭಕ್ತಿಯಿಂದ ದರ್ಗಾಕ್ಕೆ ತಂದು ನಸುಕಿನ ಜಾವ ಶ್ರೀ ಅಬುಸಾಬ ದೇವರಿಗೆ ಗಂಧ ಏರಿಸಿ ದೀರ್ಘದಂಡ ನಮಸ್ಕಾರದ ಜೊತೆಗೆ ನೈವೇದ್ಯ ಮಾಡಿ ನಂದಿಕೋಲ, ಹೊನ್ನಳ್ಳಿ ಕುದುರೆ ಕುಣಿತದೊಂದಿಗೆ ಅಪಾರ ಜನಸ್ತೋಮದ ನಡುವೆ ಶ್ರೀ ಅಬುಸಾಬ ದೇವರ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆಯನ್ನ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಶ್ರೀ ಅಬುಸಾಬ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಜೆ ಸುಡು ಮದ್ದಿನ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಜೊತೆಗೆ ರಾಜ್ಯದ ಹೆಸರಾಂತ ಕುಸ್ತಿ ಪಟುಗಳಿಂದ ಜಂಗೆ ಕುಸ್ತಿ ಪಂದ್ಯಾವಳಿಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದ ಜಾತ್ರಾ ಮಹೋತ್ಸವಕ್ಕೆ ಕಳೆ ತಂದಿತ್ತು. ಅಪಾರ ಸಂಖ್ಯೆಯ ಹಿಂದೂ ಮುಸ್ಲಿಂ ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಅಬುಸಾಬ ದೇವರ ಕೃಪೆಗೆ ಪಾತ್ರರಾದರಲ್ಲದೆ ಇಡೀ ದೇಶಕ್ಕೆ ಭಾವೈಕ್ಯತೆಯ ಮಹತ್ವವನ್ನ ಸಾರಿ ಮಾದರಿಯಾದರು. ಇನ್ನು ಸುಕ್ಷೇತ್ರ ನಂದರಗಿ ಶ್ರೀ ಅಬುಸಾಬ ದೇವರ ದೇವಸ್ಥಾನದ ಸಮಿತಿ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ದರ್ಗಾದ ಮುಲ್ಲಾ ಸಾಹೇಬರಾದ ರಂಜಾನ್ ಮುಜಾವರ್ ಹಾಗೂ ಗ್ರಾಮದ ಮುಖಂಡ ಸೋಮಲಿಂಗ ಜಿರಂಕಲಗಿ ಮಾತನಾಡಿ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಿಸುವುದರ ಜೊತೆಗೆ ಇಂದಿನ ಪ್ರಸ್ತುತ ಸಮಾಜಕ್ಕೆ ಮನುಷ್ಯರ ನಡುವೆ ಭಾವೈಕ್ಯತೆ ಹೇಗಿರಬೇಕು ಎನ್ನುವುದರ ಬಗ್ಗೆ ಮನಮುಟ್ಟುವಂತೆ ವಿವರಿಸಿದರು. ರಂಜಾನ್ ಮುಜಾವರ, ಈ ದರ್ಗಾದ ಮುಜಾವರ. ಹೌದು ಸರ್. ಈ ದರ್ಗಾದ ವಿಶೇಷತೆ ಏನಂದ್ರೆ, ಹೌದು ಸರ್, ಒಂದು ಹಿಂದೂ ಮತ್ತು ಮುಸಲ್ಮಾನ ಕೂಡಿ ಒಂದು ನಡೆಯುವಂತ ಒಂದು ಈ ಜಾತ್ರೆ ಒಂದು ಅದ್ಭುತವಾದ ಜಾತ್ರೆ. ಇದು ಕನಿಷ್ಠ 200 ವರ್ಷದ ಇತಿಹಾಸ ಇರುವುದರಿಂದ ಈ ಅಬುಸಾಬನ ಯಾರು ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ ಈ ದೇವರು ಅವರಿಗೆ ಎಂದು ಕೈ ಬಿಡುವುದಿಲ್ಲ ಅಂತ ಈ ನಮ್ಮ ಮುಜಾವರ ನಂಬಿಕೆ ಇರುತ್ತದೆ. ಮತ್ತು ಈ ದರ್ಗಾದಲ್ಲಿ ನಡೆದಂತ ವರ್ಷಕ್ಕೊಮ್ಮೆ ಉಗಾದಿ ಜಾತ್ರೆ ಮತ್ತು ತಾರೀಖ್ ಜಾತ್ರೆ ಅಂತ 2 ಸಲ ಬರುತ್ತದೆ. ಇದರಲ್ಲಿ ಅತಿ ವಿಜೃಂಭಣೆಯಿಂದ ಬರ್ತಕ್ಕಂತ ಒಂದು ವಿಶೇಷತೆ ನಂದಿಕೋಲು ಮತ್ತು ಗೌಡರ ಪೊಲೀಸ್ ಪಾಟೀಲ್ ಮನೆಯಿಂದ ಕುದುರೆ, ಜಾಗೀದಾರ್ ಮನೆಯಿಂದ ಗಂಧ, ಕುಲಕರ್ಣಿ ಮನೆಯಿಂದ ಒಂದು ಅವರ ಗೌರವದಿಂದ ಈ ಎಲ್ಲ ಮೆರವಣಿಗೆಯೊಂದಿಗೆ ಒಂದು ದಿವಸ ಗಂಧ ಏರಿಸಲಾಗುವುದು, ಮರುದಿವಸ ಜಾತ್ರೆ ಆಗುವುದು. ಈ ದೇವರ ಜಾತ್ರೆ ಒಂದು ವಿಶಿಷ್ಟ ಮತ್ತು ಅತಿ ಒಂದು ಒಳ್ಳೆ ಮನೋಭಾವದಿಂದ ಎಲ್ಲ ಬಂದು ಭಕ್ತಾದಿಗಳು ತಮ್ಮ ಮನೋಭಾವದಿಂದ ತನುಮನದಿಂದ ಒಂದು ಭಕ್ತಿಯಿಂದ
ಅವರಿಗೆ ಒಂದು ನಮನವನ್ನು ಸಲ್ಲಿಸಿ ಈ ದೇವರ ಅಬುಸಾಬನ ಕೃಪೆಗೆ ಪಾತ್ರ ಆಗ್ತಾರಂತ ಒಂದು ಹೇಳಕ್ಕೆ ನನಗೆ ಇಚ್ಛೆ ಪಡುತ್ತೇನೆ. ನಮಸ್ಕಾರ ರೀ. ನಮಸ್ಕಾರ ರೀ. ಹೇಳ್ರಿ, ನಂದರ್ಗಿ ಜಾತ್ರೆ ವಿಶೇಷ. ನಂದರ್ಗಿಯಲ್ಲಿ ಈ ನಮ್ಮ ಗ್ರಾಮ ದೇವರಾದ ಶ್ರೀ ಅಬೂಸಾಬ್ ದೇವರು ಈ ನಂದರ್ಗಿ ಅಷ್ಟೇ ಅಲ್ಲ, ಸುತ್ತಲಿನ ಒಂದು 10-12 ಹಳ್ಳಿಗೆ ಅತ್ಯಂತ ಪ್ರಖ್ಯಾತವಾದಂಥ ಇದೊಂದು ದೇವಸ್ಥಾನ. ಇದು ದರ್ಗಾ ಇದ್ರೂ ಕೂಡ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥ ಭಾವೈಕ್ಯತೆ ಇಲ್ಲಿದೆ. ಯಾಕಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಂ ದೇವಸ್ಥಾನದಲ್ಲಿ ಎಲ್ಲಿ ನಂದಿಕೋಲ ಇಲ್ಲ, ಇಲ್ಲಿ ಮಾತ್ರ ಈ ನಂದರ್ಗಿ ಗ್ರಾಮದಲ್ಲಿ ನಂದಿಕೋಲ ಬರ್ತಾ ಇದೆ ಬಡಿಗೇರ್ ಮನೆಯಿಂದ. ಅದು ವಿಶೇಷತೆ. ನಂದಿಕೋಲ ಗೌಡರ ಮನೆಯಿಂದ ಕುದುರೆ, ಜಾಗೀರರ ಮನೆಯಿಂದ ಗಂಧ. ಇದು ಅತ್ಯಂತ ಒಂದು ವೈಶಿಷ್ಟ್ಯತೆಯಾದಂಥ ಈ ನಮ್ಮ ಊರಿನ ಒಂದು ಜಾತ್ರೆ ವೈಭವ ಇದೆ. ಇದು ಅಬೂಸಾಬ್ ದೇವರ ದರ್ಗಾದ ಮಜಾರ, ಅದು ಜಚ್ಚಮ್ಮ ಮತ್ತು ಇದು ಬಡಿಗೇರ್ ಮುತ್ಯ ಮತ್ತು ಅಲ್ಲಿ ಬಾಳಪ್ಪ ಮುತ್ಯ ಅಂತಕ್ಕಂಥ ಇವರೆಲ್ಲ ಶರಣರು. ಇದು ನಮ್ಮ ಊರಿನ ಅತ್ಯಂತ ಒಂದು ವಿಶೇಷತೆ. ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಇದೊಂದು ದೇವಸ್ಥಾನ. ಇದೊಂದು ಸುತ್ತಿನ ಒಂದು 10-15 ಹಳ್ಳಿಯ ಜನ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ತಮ್ಮ ಹರಕೆಗಳನ್ನು, ಕಂದೂರಿ ಹರಿಕೆ ಆಗಲಿ, ಮಾದಲಿ ಹರಿಕೆ ಆಗಲಿ, ತಮ್ಮ ದೇವಸ್ಥಾನದ ಹರಿಕೆ ಆಗಲಿ ಮುಟ್ಟಿಸಿ ಆ ದೇವರ ಆಶೀರ್ವಾದವನ್ನು ಪಡೆದು ಹೋಗ್ತಾರೆ ಅಂತ ತಿಳ್ಕೊಂಡು ನಾವೆಲ್ಲ ಆ ಭಕ್ತರ ವತಿಯಿಂದ ನಾವು ತಮ್ಮನ್ನು ವಿನೋಸ್ತಾ ಇದ್ದೇವೆ. ನಮಸ್ಕಾರ. ಅರ್ಜುನ